ಒಂದು ಬಲಿಷ್ಠ ಜನಸಮುದಾಯ ನಮ್ಮ ನಡುವೆಯೇ ರಹಸ್ಯವಾಗಿ ಬದುಕಿದ್ದು ಕಳೆದ 2,000 ವರ್ಷಗಳಿಗೂ ಮೇಲ್ಪಟ್ಟು ಅದು ಇನ್ನೂ ನಿಗೂಢವಾಗಿ ಚಾಲ್ತಿಯಲ್ಲಿರುವ ಬಗ್ಗೆ ಇತಿಹಾಸದುದ್ದಕ್ಕೂ ಚರ್ಚೆಗೊಳಗಾಗಿದ್ದರೆ ಹೇಗಿರುತ್ತದೆ? ನಾವಿಲ್ಲಿ ಸಾಮ್ರಾಟ್ ಅಶೋಕನ 9 ಜನ ನಿಗೂಢ ವ್ಯಕ್ತಿಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಮೌರ್ಯರ ಪ್ರಮುಖ ದೊರೆ ಎಂದೇ ಹೆಸರಾದ ಅಶೋಕ ಮರೆಯಾಗಿ ಇಂದಿಗೆ 2,500 ವರ್ಷಗಳಿಗೂ ಮೇಲಾಗಿದೆ. ಅಶೋಕನ ಸುತ್ತ ಇರುವ ಅನೇಕ ರಹಸ್ಯ ವಿಷಯಗಳ ಪೈಕಿ ಅವನ 9 ಜನ ನಿಗೂಢ ಹಾಗೂ ಬುದ್ಧಿವಂತ ವ್ಯಕ್ತಿಗಳ ಕುರಿತಾದ ರಹಸ್ಯವು ಅಂದಿನಿಂದ ಇಂದಿನವರೆಗೂ ಚರಿತ್ರೆಯಲ್ಲಿ ಕೇಳಿಬಂದಿರುವ ರೋಚಕ ಕಾನ್ಸೆಪ್ಟ್ಗಳಲ್ಲಿ ಒಂದು. ದೊರೆ ಅಶೋಕ ಇಲ್ಲಿಂದ ಸಾವಿರಾರು ವರ್ಷಗಳಷ್ಟು ಹಿಂದೆಯೇ ಜೀವಿಸಿದ್ದರೂ ಸಹ ಅವನ ಆಲೋಚನೆ ಹಾಗೂ ಚಿಂತನೆಗಳೆಲ್ಲ ತುಂಬಾ ಅಡ್ವಾನ್ಸ್ಡ್ ಆಗಿದ್ದವು. ಅವನ ಬದುಕು ಸಹ ಅದಕ್ಕೆ ಸಾಕಷ್ಟು ಪೂರಕವಾಗಿತ್ತು. ಅಶೋಕನ ಹುಟ್ಟು, ಬಾಲ್ಯ, ಯೌವನದಿಂದ ಹಿಡಿದು ಅವನು ರಾಜನಾಗುವ ಕಾಲಕ್ಕೆ ಅವನು ಸಾಕಷ್ಟು ಏರಿಳಿತಗಳನ್ನ ಕಂಡಿದ್ದ. ಅವನು ರಾಜ ಬಿಂದುಸಾರನ ಮಗನೇ ಆದರೂ ಸಹ ಅವನಿಗೆ ಆಳ್ವಿಕೆಯು ಪಾರಂಪರ್ಯವಾಗಿ ಸುಲಭದಿಂದೇನೂ ದಕ್ಕಲಿಲ್ಲ. ಅವನು ರಾಜನಾದ ಬಳಿಕವೂ ಸಹ ಮುಂದೆ ಅವನಿಗೆ ಹಲವಾರು ಸವಾಲುಗಳೇ ಇದ್ದವು. ಅವನು ಕಳಿಂಗದ ಮೇಲೆ ಯುದ್ಧ ಸಾರುವವರೆಗೂ ಅವನ ಬದುಕಿನದ್ದು ಒಂದು ಆಯಾಮವಾದರೆ ನಂತರದ್ದೇ ಇನ್ನೊಂದು. ಕಳಿಂಗದ ಮೇಲಿನ ಅವನ ವಿಜಯ ದಂಡಯಾತ್ರೆ ಅವನ ಬದುಕಿನ ಪ್ರಮುಖ ಮೈಲುಗಲ್ಲುಗಳಲ್ಲೊಂದು. ಅಶೋಕ ತನ್ನ ಬದುಕಿನ ಸಾಕಷ್ಟು ಪ್ರಮುಖ ಘಟನಾವಳಿಗಳಿಂದ ಪ್ರೇರಿತನಾದನು. ಕಳಿಂಗ ಯುದ್ಧ ಮುಗಿದ ನಂತರ ಅಶೋಕನಲ್ಲಿ ಮಹತ್ತರ ಬದಲಾವಣೆಗಳಾಗಿದ್ದವು. ಭಾರತವು ಶ್ರೇಷ್ಠವಾದ ಜ್ಞಾನ ಹೊಂದಿದ ದೇಶ. ಇಲ್ಲಿಯ ಅದಮ್ಯ ಚಿಂತನ ಸಾಮಗ್ರಿಯು ಮುಂದೆ ದುಷ್ಟರ ವಶಕ್ಕೆ ಹೋದರೆ ಈ ದೇಶದ ಭವಿಷ್ಯ ಹಾಳಾಗುತ್ತದೆ ಎಂದು ನಂಬಿದ್ದ ಅಶೋಕ ಭಾರತೀಯ ಜ್ಞಾನವನ್ನ ದುಷ್ಟರಿಂದ ರಕ್ಷಿಸುವ ಸಲುವಾಗಿ 9 ಜನ ನಿಗೂಢ ವ್ಯಕ್ತಿಗಳಿಂದ ಅವುಗಳನ್ನ ಬಚ್ಚಿಡುವ ಪ್ರಯತ್ನ ನಡೆಸಿದ್ದ. ಈ ಒಂದು ಪ್ರಯತ್ನದ ಹೆಸರೇ ಅಶೋಕನ 9 ಜನ ಅಪರಿಚಿತ ವ್ಯಕ್ತಿಗಳು. ಈ 9 ಜನ ಯಾರು? ಅವರನ್ನ ಅಶೋಕ ಹೇಗೆ ಮತ್ತು ಎಲ್ಲಿ ಆಯ್ಕೆ ಮಾಡಿದ? ಇವರ ಉದ್ದೇಶ ಏನು? ಅವರು ರಕ್ಷಿಸಿದ್ದಾದರೂ ಏನನ್ನ? ಶತಮಾನಗಳ ಕಾಲ ಅವರು ಅಶೋಕನ ಆದೇಶದಂತೆ ಯಾರಿಗೂ ಕಾಣದೆ ಅಡಗಿಕೊಂಡಿದ್ದಾದರೂ ಹೇಗೆ? ಇವರೆಲ್ಲ ಈಗೆಲ್ಲಿದ್ದಾರೆ? ಅಶೋಕನು ಮೌರ್ಯ ಸಾಮ್ರಾಜ್ಯದ 3ನೇ ಅರಸ. ಇದರ ಮೊದಲ ರಾಜನಾಗಿದ್ದ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ. ಈ ವಂಶದ ಅರಸರಲ್ಲೇ ಭಯಂಕರವಾದ ಸಾಹಸಮಯ ದಂಡಯಾತ್ರೆಗಳಿಗೆ ಹೆಸರಾಗಿದ್ದ ಅಶೋಕನ ಜೀವನದ ಪ್ರಮುಖ ಯುದ್ಧಗಳಲ್ಲಿ ಕಳಿಂಗದ ಮೇಲೆ ಅವನು ಕೈಗೊಂಡ ದಂಡಯಾತ್ರೆ ಅತ್ಯಂತ ಗಂಭೀರವಾದದ್ದು. ಇದು ಅವನ ಬದುಕಿನ ಗತಿಯನ್ನೇ ಬದಲಿಸಿದಂತಹ ಯುದ್ಧ. ಈ ಒಂದು ಯುದ್ಧವು ಆ ಕಾಲಕ್ಕೆ ಸುಮಾರು 1 ಲಕ್ಷ ಜನರನ್ನ ಬಲಿ ಕೊಟ್ಟಿತ್ತು. ಯುದ್ಧ ಮುಗಿದ ನಂತರ ಅದರ ಅವಶೇಷಗಳ ಮೇಲೆ ನಡೆದು ಹೋದ ಅಶೋಕನು ಯುದ್ಧದ ಆ ದಾರುಣ ಪರಿಣಾಮವನ್ನ ಕಣ್ಣಾರೆ ನೋಡಿ ತೀವ್ರ ಪ್ರಭಾವಕ್ಕೊಳಗಾಗಿದ್ದ. ಯುದ್ಧದ ಆ ಭೀಕರತೆ ಅವನೊಳಗೆ ಏನೋ ಮಾತ್ತರವಾದ ಬದಲಾವಣೆಗೆ ನಾಂದಿ ಹಾಡಲು ಮುಂದಾಗಿತ್ತು. ಯುದ್ಧ ಪ್ರಿಯನಾದ ಅಶೋಕನು ಈ ಯುದ್ಧ ಘೋರ ಸ್ವರೂಪ ಗಮನಿಸಿ ಮುಂದೆ ಯಾವುದೇ ಯುದ್ಧ ಮಾಡಲ್ಲ ಅಂತ ಅಲ್ಲಿಯೇ ಶಪಥ ಮಾಡಿ ಶಾಂತಿಯ ಹಾದಿ ತುಳಿದ ಎಂದು ನಾವೆಲ್ಲ ಇತಿಹಾಸದಲ್ಲಿ ಕೇಳಿದ್ದೇವೆ. ಯುದ್ಧದ ಹೊರತಾಗಿ ಧರ್ಮದ ಕಡೆ ಹೆಚ್ಚಾಗಿ ಮುಖ ಮಾಡುವಂತೆ ಈ ಯುದ್ಧ ಅವನನ್ನ ಪ್ರಚೋದಿಸಿತ್ತು. ಯುದ್ಧದ ನಂತರ ಶಾಂತಿ ಧರ್ಮಗಳ ಪಾಲನೆಗೆ ನಿಂತ ಅವನಲ್ಲಿ ಸಾಕಷ್ಟು ಬದಲಾವಣೆ ಉಂಟಾಗಿತ್ತು. ಭಾರತವು ಜಗತ್ತಿಗೆ ಅಮೂಲ್ಯ ಜ್ಞಾನವನ್ನ ನೀಡುತ್ತಿರುವ ಮಹಾಜ್ಞಾನ ಕೇಂದ್ರವೆಂದು ಅವನು ನಂಬಿದ್ದ. ಇಂತಹ ಶ್ರೇಷ್ಠ ದೇಶವು ಮುಂದೆ ಯಾರೋ ದುಷ್ಟ ಹಾಗೂ ಅಯೋಗ್ಯರ ಕೈ ವಶಕ್ಕೆ ಹೋದರೆ ಈ ದೇಶ ಈ ಹಿಂದೆಂದು ಕಾಣದಂತಹ ದೊಡ್ಡ ಅರಾಜಕತೆ ಉಂಟಾಗಬಹುದೆಂಬ ಭಯ ಅವನಲ್ಲಿತ್ತು. ಇದೊಂದೇ ಕಾರಣವೇ ಅವನಲ್ಲಿ 9 ಜನ ನಿಗೂಢ ವ್ಯಕ್ತಿಗಳ ಹುಡುಕಾಟಕ್ಕೆ ತಳ್ಳಿದ್ದು. ಅವನು ಈ 9 ಜನರ ಮೂಲಕ ಭಾರತೀಯತೆಯ ಮನುಕುಲದ ಸರ್ವಶ್ರೇಷ್ಠ ಹಾಗೂ ಅತ್ಯಂತ ರಹಸ್ಯಮಯವಾದ ಇದರ ಜ್ಞಾನವನ್ನ ಕಾಪಾಡಲು ಯೋಚಿಸಿದ. ಈ ಮೂಲಕ ಇದರಲ್ಲಿ ಅವನು ಉಳಿಸ ಹೊರಟ ವಿಷಯಗಳಲ್ಲಿ ಅನೇಕವು ವಿವಾದಗ್ರಸ್ತವು, ನಿಗೂಢವು ಹಾಗೂ ಪ್ರಾಜ್ಞರ ವಲಯದಲ್ಲಿ ನಿಷೇಧಕ್ಕೊಳಪಟ್ಟ ಸಂಗತಿಗಳು ಆಗಿದ್ದವು. ಆ ಕಾಲದಲ್ಲಿ ವಿಜ್ಞಾನದ ವಿಷಯವಾಗಿ ಗ್ರೀಕ್ ತಜ್ಞರು ಸಾಕಷ್ಟು ಸಂಶೋಧನೆ ನಡೆಸಿದ್ದರೆಂದು ನಾವು ಓದುತ್ತೇವೆ. ಆದರೆ ಅವರಷ್ಟೇ ಈ ವಿಷಯವಾಗಿ ನೈಪುಣ್ಯತೆಯನ್ನ ಭಾರತೀಯ ವಿದ್ವಾಂಸರು ಸಹ ಸಾಧಿಸಿದ್ದರು. ಅಶೋಕನು ವೈಜ್ಞಾನಿಕ ಜ್ಞಾನದಲ್ಲಿ ತೀವ್ರ ಆಸಕ್ತಿ ವಹಿಸಿದ್ದ. ಆ ಕಾಲಕ್ಕೆ ಭಾರತದ ವಿದ್ವಾಂಸರ ವಲಯದಲ್ಲಿ ಸೃಷ್ಟಿಯಾಗಿದ್ದ ಅನೇಕ ವೈಜ್ಞಾನಿಕ ವಸ್ತು ವಿಷಯ ಸಾಮಗ್ರಿಯನ್ನ ಅವನು ತನ್ನ 9 ಜನ ಜ್ಞಾನಿಗಳಿಂದ ಸಂಗ್ರಹಿಸಿ ಅಡಗಿಸುವ ಮಹತ್ವಾಕಾಂಕ್ಷೆ ಹೊಂದಿದ್ದ. ಆ ಕಾಲದಲ್ಲಿ ಜಾರಿಯಲ್ಲಿದ್ದ ವೈಜ್ಞಾನಿಕ ಸಿದ್ಧಾಂತಗಳು ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸಾಕಷ್ಟು ಸೂಕ್ಷ್ಮ ಸಂಗತಿಗಳನ್ನ ಅಧ್ಯಯನ ಮಾಡಿ ಕಾಪಾಡಲು ಈ 9 ಜನರಿಗೆ ಮಾತ್ರವೇ ಅವನು ಅವಕಾಶ ಕೊಟ್ಟಿದ್ದ. ಹಲವು ಶಾಸ್ತ್ರಗಳಿಗೆ ಸಂಬಂಧಿಸಿದ ಈ ಜ್ಞಾನವು ಕೈತಪ್ಪಿ ಹೋಗಬಾರದೆಂಬುದು ಇಲ್ಲಿ ಅವನ ಉದ್ದೇಶವಾಗಿತ್ತು. ಇವನೇನಾದರೂ ಒಂದು ಪಕ್ಷ ಎಲ್ಲರಿಗೂ ಸುಲಭವಾಗಿ ಸಿಗುವಂತಾದರೆ ಇವುಗಳನ್ನ ಅವರು ವಿನಾಶಕ್ಕೆ ಬಳಸಬಹುದು ಎಂಬ ಆತಂಕ ಅವನದಾಗಿತ್ತು. ಹಾಗಾಗಿ ಅವನೇ ಆಯ್ಕೆ ಮಾಡುವ ಆ 9 ಜನರು ಅವರಿಗೆ ವಹಿಸಿಕೊಡುವ ವಿಷಯದ ಜ್ಞಾನ ಸಾಮಗ್ರಿಯನ್ನ ಅಧ್ಯಯನ ಮಾಡಿ ಅಭಿವೃದ್ಧಿಪಡಿಸಿ ಆಯಾ ಕಾಲಕ್ಕೆ ಅವುಗಳನ್ನ ಅಪ್ಡೇಟ್ ಮಾಡುತ್ತಾ ಸಂರಕ್ಷಿಸಬೇಕೆನ್ನುವುದು ಅಶೋಕ ಅವರಿಗೆ ನೀಡಿದ್ದ ತಾಕೀತಾಗಿತ್ತು. ಮುಂದೆ ಅಶೋಕ ಇರಲಿ ಇಲ್ಲದಿರಲಿ, ಮೌರ್ಯ ಸಾಮ್ರಾಜ್ಯ ಇರಲಿ ಇಲ್ಲದಿರಲಿ, ಕಾಲ ಯಾವುದೇ ಇರಲಿ ಹೇಗೆ ಇರಲಿ, ಈ 9 ಜನರಿಂದ ಸಂರಕ್ಷಿಸಲ್ಪಟ್ಟ ಈ ಮಹೋನ್ನತ ಜ್ಞಾನವು ಸೋರಿ ಹೋಗದೆ ಕಾಲಾನುಕ್ರಮದಲ್ಲಿ ತಿದ್ದುಪಡಿಯಾಗುತ್ತಾ ಈ 9 ಜನರ ಮುಂದಿನ ಸಂತತಿಯಿಂದ ಸದಾಕಾಲ ಸುರಕ್ಷಿತವಾಗಿ ಸಂರಕ್ಷಿಸಲ್ಪಟ್ಟುಕೊಂಡೇ ಮುಂದುವರಿಯಬೇಕು ಅನ್ನೋದು ಅವನ ನಿಯಮವಾಗಿತ್ತು. ಹಾಗಾದರೆ ಅಶೋಕನು ಈ 9 ಜನಕ್ಕೆ ವಹಿಸಿದ ಆ ಜ್ಞಾನ ಸಾಮಗ್ರಿಗಳಾದರೂ ಏನು ಅನ್ನೋದನ್ನ ಒಂದೊಂದಾಗಿಯೇ ಈ ಮುಂದಿನಂತೆ ತಿಳಿಯುತ್ತಾ ಹೋಗೋಣ. ಮೊದಲನೆಯದ್ದು ಅಂಗರಚನಾ ಶಾಸ್ತ್ರ ಅಥವಾ ಫಿಸಿಯಾಲಜಿ. ಆ ಕಾಲಕ್ಕೆ ಮರಣೋತ್ತರ ಪರೀಕ್ಷೆ ಹಾಗೂ ಸರ್ಜರಿಯ ಚಿಕಿತ್ಸೆಯ ವಿಧಾನಗಳು ಸಹ ಚಾಲ್ತಿಯಲ್ಲಿದ್ದವು. ಈ ವಿಷಯದಲ್ಲಿ ಸ್ಪರ್ಶದಿಂದಲೇ ವ್ಯಕ್ತಿಯನ್ನ ಕೊಲ್ಲುವ ರಹಸ್ಯ ಕಲೆಯ ಜ್ಞಾನದ ಬಗ್ಗೆ ಸಾಕಷ್ಟು ಮಾಹಿತಿ ಸಂಗ್ರಹಿಸಲಾಗಿತ್ತು. ದೇಹದ ಯಾವ ಸೂಕ್ಷ್ಮ ನರಗಳನ್ನ ಯಾವ ರೀತಿ ಮುಟ್ಟಿದ್ರೆ ವ್ಯಕ್ತಿಯು ಕ್ಷಣಾರ್ಧದಲ್ಲೇ ಅಸುನೀಗುವುದರ ಬಗ್ಗೆ ಪ್ರಾಚೀನ ಭಾರತೀಯರೇ ಮೊದಲು ವೈಜ್ಞಾನಿಕವಾಗಿ ಸಂಶೋಧಿಸಿದ್ದು. ಈ ಮಹೋನ್ನತ ರಹಸ್ಯವು ದೇಶದಿಂದಾಚೆ ಹೋಗಬಾರದೆಂದು ಅಶೋಕ ಇದರ ಸಂರಕ್ಷಣೆಯ ಬಾಧ್ಯತೆ ವಹಿಸಿದ್ದ. ಆದರೆ ಮುಂದೆ ಹೇಗೋ ಈ ಮರ್ಮ ಕಲೆಯ ರಹಸ್ಯವು ಕೈಸೋರಿ ಜೂಡೋ ಮೊದಲಾದ ಮಾರ್ಷಲ್ ಕಲೆಗಳಿಗೆ ದಾರಿ ಮಾಡಿಕೊಟ್ಟಿತ್ತು ಎಂಬ ವದಂತಿ ಇದೆ.
ಎರಡನೆಯದ್ದು ಕಾಸ್ಮಿಕ್ ಸಂವಹನ ಅಥವಾ ಕಾಸ್ಮಿಕ್ ಕಮ್ಯುನಿಕೇಶನ್ ಬಗ್ಗೆ. ಇಲ್ಲಿ ಸಂವಹನ ಎಂದರೆ ಸಾಮಾನ್ಯ ಭಾಷಾ ಸಂವಾದದ ಬಗ್ಗೆ ಅಲ್ಲ. ಅಶೋಕನಿಗೆ ಆ ಕಾಲಕ್ಕೆ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಜೀವಿ ಹಾಗೂ ಅನ್ಯಗ್ರಹದ ಜೀವಜಾಲದ ಬಗ್ಗೆ ಸುಳಿವು ಸಿಕ್ಕಿತ್ತು. ಭೂಮಿಯಾಚೆಗೂ ಅಥವಾ ಸೌರಮಂಡಲದಾಚೆಗೂ ಇರಬಹುದಾದ ನಿಗೂಢ ಜೀವಜಾಲವನ್ನ ಇಲ್ಲಿಂದಲೇ ಹೇಗೆ ಸಂಪರ್ಕಿಸಬೇಕೆಂಬ ಬಗ್ಗೆ ಅವನು ಆರಿಸಿದ್ದ 9 ಜನ ನಿಗೂಢ ವಿದ್ವಾಂಸರಲ್ಲಿ ಅದಮ್ಯವಾದ ಜ್ಞಾನವಿತ್ತು. ಇದನ್ನ ಬಳಸಿ ಅವರು ಅನ್ಯಗ್ರಹದ ಜೊತೆ ಸದಸ ಸಂಪರ್ಕದಲ್ಲಿರಲಿ ಹಾಗೂ ವಿಶೇಷ ಜ್ಞಾನವನ್ನ ಯಾರಿಗೂ ಗೊತ್ತಾಗದಂತೆ ಕಾಪಾಡಲಿ ಎಂಬುದು ಅವನ ಆಜ್ಞೆಯಾಗಿತ್ತು. ಮೂರನೆಯದ್ದು ಗ್ರಾವಿಟಿ ಅಥವಾ ಗುರುತ್ವಾಕರ್ಷಣೆಯ ಬಗ್ಗೆ. ನಮ್ಮಲ್ಲಿ ವಿಮಾನ ಹಾಗೂ ಹಾರಾಟಗಳ ಜ್ಞಾನವು ಹೊಸದೇನಲ್ಲ. ಗುರುತ್ವ ನಿಯಮದ ವಿರುದ್ಧವಾಗಿ ಆಕಾಶದಲ್ಲಿ ಹಾರಾಡುವ ವಿಮಾನ ಹಾಗೂ ಈ ವಿಶೇಷ ತಂತ್ರಜ್ಞಾನದ ಕುರಿತಾದ ಜ್ಞಾನವನ್ನ ಅಶೋಕನಿಂದ ಆಯ್ಕೆಯಾದ ಆ ವ್ಯಕ್ತಿಗಳು ಅಭ್ಯಾಸ ಮಾಡಿ ಮುಂದಿನ ಪೀಳಿಗೆಗೆ ಸಹಾಯವಾಗಲಿ ಎನ್ನುವ ಉದ್ದೇಶದಿಂದ ಅಭಿವೃದ್ಧಿ ಮಾಡಲಿ ಅನ್ನೋದು ಅವನ ನಿಯಮಗಳಲ್ಲಿ ಒಂದಾಗಿತ್ತು. ಇದು ಈಗಿನ ನವಭೌತಶಾಸ್ತ್ರದ ಹಲವು ಆಧುನಿಕ ನಿಯಮಗಳನ್ನ ಸಹ ಒಳಗೊಂಡಿತ್ತು. ನಾಲ್ಕನೆಯದು ಮೈಕ್ರೋಬಯಾಲಜಿ. ಸೂಕ್ಷ್ಮ ಜೀವಶಾಸ್ತ್ರದಲ್ಲಿ ಕೆಲ ಗಂಭೀರ ಕಾಯಿಲೆಗಳಿಗೆ ಕಾರಣವಾಗುವ ಸೂಕ್ಷ್ಮಾಣುಗಳು ಹಾಗೂ ಅವುಗಳಿಗೆ ಬೇಕಾದ ವ್ಯಾಕ್ಸಿನ್ ಬಗ್ಗೆ ಇದರಲ್ಲಿ ಬರೆಯಲಾಗಿತ್ತು. ಅಶೋಕನಿಂದ ಆಯ್ಕೆಯಾದ ವಿದ್ವಾಂಸರಿಂದ ರಚನೆಯಾದ ಈ ಕೃತಿಯಲ್ಲಿ ಕಾಲರ ರೋಗದ ಲಸಿಕೆಯ ಬಗ್ಗೆ ಕೆಲವು ಮಾಹಿತಿ ಇದ್ದವು. ಐದನೆಯದ್ದು ಮನಃಶಾಸ್ತ್ರ. ಇದರಲ್ಲಿ ಹಿಪ್ನೋಟಿಸಂ ವಶೀಕರಣದ ಕುರಿತಾಗಿ ಸಾಕಷ್ಟು ರಹಸ್ಯಗಳಿದ್ದವು. ಒಬ್ಬರ ಮನಸ್ಸನ್ನ ಅವರಿಗೆ ಗೊತ್ತಿಲ್ಲದ ಹಾಗೆ ವಶಕ್ಕೆ ತೆಗೆದುಕೊಂಡು ಅವರನ್ನ ಯಾವ ರೀತಿ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದು ಅನ್ನುವ ಬಗ್ಗೆ ಇದರಲ್ಲಿ ಬರೆಯಲಾಗಿತ್ತು. ಆರನೆಯದ್ದು ಕಾಸ್ಮೋಲಜಿ. ಸಮಸ್ತ ಬ್ರಹ್ಮಾಂಡದ ಅಮೂಲಾಗ್ರ ಅಧ್ಯಯನವೇ ಇದರಲ್ಲಿತ್ತು. ಏಳನೆಯದ್ದು ಲೋಹಶಾಸ್ತ್ರ. ಭೂಮಿಯ ಪದರಗಳಲ್ಲಿ ಸಿಗುವ ಎಲ್ಲಾ ತರಹದ ಸಾಮಾನ್ಯ ಹಾಗೂ ಅಪರೂಪದ ಲೋಹಗಳ ಅಧ್ಯಯನ ಹಾಗೂ ಅವುಗಳನ್ನು ಯಾವ ರೀತಿ ತಾಂತ್ರಿಕ ಸಾಧನಗಳನ್ನಾಗಿ ರಚಿಸಿ ಬಳಸಬಹುದಿತ್ತೆಂಬ ಒಟ್ಟಾರೆ ವಿಷಯ ಮಾಹಿತಿಯೆಲ್ಲ ಇದರಲ್ಲಿತ್ತು. ಇದರಲ್ಲಿ ಲೆಡ್ ಎಂಬ ಲೋಹವನ್ನ ಹೇಗೆ ಚಿನ್ನವಾಗಿ ಮಾರ್ಪಡಿಸಬಹುದೆಂಬ ಬಗ್ಗೆಯೂ ಮಾಹಿತಿ ಇತ್ತು ಎನ್ನಲಾಗುತ್ತೆ. ಎಂಟನೆಯದ್ದು ಬೆಳಕಿನ ಅಧ್ಯಯನ. ಬೆಳಕು ಒಂದು ಪವರ್ಫುಲ್ ಶಕ್ತಿಯ ಮೂಲ. ಇದನ್ನ ಹೇಗೆ ನ್ಯೂಕ್ಲಿಯರ್ ಸಾಧನವಾಗಿ ಬಳಕೆ ಮಾಡಬಹುದೆಂದು ಇದರಲ್ಲಿ ಹೇಳಲಾಗಿತ್ತು. ಬೆಳಕಿನ ವೇಗವನ್ನ ಸ್ಟಡಿ ಮಾಡಿ ಅದರ ಮೂಲಕ ಗ್ರಹ ತಾರೆಗಳ ಅಂತರ ಹಾಗೂ ಗಾತ್ರವನ್ನ ಹೇಗೆ ಲೆಕ್ಕ ಹಾಕಬಹುದೆಂಬ ಕರಾರುವಾಕ್ ಅಂಶಗಳು ಇದರಲ್ಲಿದ್ದವು. 9ನೇ ಹಾಗೂ ಕೊನೆಯ ವಿಷಯ ಸಮಾಜಶಾಸ್ತ್ರ. ಮನುಕುಲದ ಒಳಿತಿಗೆ ಹಾಗೂ ಅದರ ಕಲ್ಯಾಣಕ್ಕಾಗಿ ಯಾವ ರೀತಿ ಸಮಾಜವನ್ನ ರೂಪಿಸಬೇಕು ಹಾಗೂ ಸಮಾಜವನ್ನೇ ಬಳಸಿ ಸಮಾಜವನ್ನ ಹೇಗೆ ಸುಧಾರಿಸಬೇಕೆಂಬ ಸಮಗ್ರ ವಿಷಯ ಇದರಲ್ಲಿತ್ತು. ಇಲ್ಲಿ ಅಶೋಕ ಇದಿಷ್ಟು ವಿಷಯಗಳ ಅಭಿವೃದ್ಧಿಗಾಗಿ ಅವುಗಳಿಗೆ ಸೂಕ್ತವಾದ ವಿದ್ವಾಂಸರನ್ನ ಪಂಡಿತರನ್ನ ಹೇಗೆ ಯಾವ ವಿಧಾನ ಬಳಸಿ ಸೆಲೆಕ್ಟ್ ಮಾಡಿದ ಎಂಬ ಬಗ್ಗೆ ತಜ್ಞರಲ್ಲಿ ಗೊಂದಲವಿದೆ. ಅವನು ಇದಕ್ಕಾಗಿ ಇಡೀ ದೇಶವನ್ನೇ ಪರ್ಯಟನೆ ಮಾಡಿ ತನಗೆ ಬೇಕಾದವರನ್ನ ವಿವಿಧ ಸ್ಪರ್ಧಾವಳಿ ಹಾಗೂ ಪ್ರಶ್ನಾವಳಿ ನಡೆಸಿಯೇ ಅತ್ಯಂತ ಶಿಸ್ತುಬದ್ಧವಾದ ಕ್ರಮದಲ್ಲಿ ಆರಿಸಿದ ಎಂದು ಹೇಳ್ತಾರೆ. ಈ ರೀತಿ ಅವನಿಂದ ಆಯ್ಕೆಯಾದ ಅವರು ಸಮಾಜದಿಂದ ಸದಾ ದೂರವಿರಬೇಕು. ತಮ್ಮ ನಿಜವಾದ ಐಡೆಂಟಿಟಿಯನ್ನ ಅವರು ಯಾರ ಹತ್ತಿರವೂ ಶೇರ್ ಮಾಡುವ ಹಾಗಿರಲಿಲ್ಲ. ಈ ಒಂದು ಜವಾಬ್ದಾರಿಯುತ ಕೆಲಸಕ್ಕೆ ಆಯ್ಕೆಯಾಗುವವರು ತಮ್ಮ ಕುಟುಂಬ ಹಾಗೂ ಸ್ನೇಹಿತರೆಲ್ಲರನ್ನ ಬಿಟ್ಟು ಬರಬೇಕು. ಇದರಲ್ಲಿ ಅವರೇನಾದರೂ ಸೋತ್ರೆ ಅವರಿಗೆ ಮರಣದಂಡನೆಯಂತಹ ಕಠಿಣ ಶಿಕ್ಷೆಯನ್ನ ಸಹ ಅವನು ವಿಧಿಸಿದ್ದನೆಂದು ಹೇಳಲಾಗಿದೆ. ಈ ರೀತಿ ಸಾಕಷ್ಟು ರೂಲ್ಸ್ ಅವರ ಮೇಲೆ ಹೇರಲಾಗಿತ್ತು. ಅವನಿಂದ ಆಯ್ಕೆಯಾದವರು ಅವನು ಕಾಲವಾದ ನಂತರವೂ ಸಹ ತಮ್ಮ ಕೆಲಸ ಮುಂದುವರಿಸಿಕೊಂಡು ಹೋದರು. ಇವತ್ತಿಗೂ ಸಹ ಈ 9 ಜನರ ಸಂತತಿ ಅಜ್ಞಾತ ಬದುಕು ಸಾಗಿಸುತ್ತಿದ್ದಾರೆಂಬ ಹೇಳಿಕೆಗಳಿವೆ. ಅನೇಕ ಜನ ಸಂಶೋಧಕರು ಈ ಕಾನ್ಸೆಪ್ಟ್ ಅನ್ನ ಒಪ್ಪೋದೇ ಇಲ್ಲ. ಅವರ ಪ್ರಕಾರ ಇದು ಕೇವಲ ಒಂದು ವದಂತಿ ಮಾತ್ರ. ಈ ರೀತಿಯ ಯಾವುದೇ ಕಾನ್ಸೆಪ್ಟ್ ಅಸಲಿಗೆ ಜಾರಿಯಲ್ಲೇ ಇರಲಿಲ್ಲ. ಇದು ಇತಿಹಾಸಕಾರರ ಸೃಷ್ಟಿ ಎಂದು ಅವರ ವಾದ ವಿವಾದ ವದಂತಿಗಳೇನೇ ಇದ್ದರೂ ಅಶೋಕನ ನಿಗೂಢ 9 ಜನರ ವಿಷಯದ ಚರ್ಚೆ ಬಹಳ ಕಾಲದಿಂದಲೂ ಇದೆ ಹಾಗೂ ಇದು ಕೇವಲ ಕಲ್ಪನೆ ಎನ್ನಲಾಗದಷ್ಟು ನೈಜವಾಗಿಯೂ ಪರಿಣಮಿಸುತ್ತದೆ.